ನಮ್ಮೆಲ್ಲರ ಅಸ್ತಿತ್ವದ ಹಿಂದಿರೋ ಒಂದು ಅದ್ಭುತ ಕಥೆಯನ್ನ ಇವತ್ತು ನೋಡೋಣ. ಇದು ಬರೀ ಕಥೆಯಲ್ಲ, ಬರೋಬ್ಬರಿ 400 ಕೋಟಿ ವರ್ಷಗಳ ಒಂದು ಸುದೀರ್ಘ ಅಸಾಧ್ಯ ಅನ್ನಿಸೋ ಪ್ರಯಾಣ. ಇದರಲ್ಲಿನ ಒಂದೊಂದು ತಿರುವು ಕೂಡ ನಮ್ಮನ್ನ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ. ನೋಡಿ, ಈ ಮಾತು ಇದನ್ನೆಷ್ಟು ಚೆನ್ನಾಗಿ ಹೇಳುತ್ತೆ. ಇದುವರೆಗೆ ಹೇಳಲಾದ ಅತ್ಯಂತ ಅಸಾಮಾನ್ಯ ಅಸಂಭವ ಕಥೆ. ನಿಜಕ್ಕೂ ಕೇವಲ ಧೂಳು ಅನಿಲದಿಂದ ಶುರುವಾಗಿ ಇವತ್ತಿನ ನಮ್ಮ ಈ ಪ್ರಜ್ಞಾಪೂರ್ವಕ ಅಸ್ತಿತ್ವದವರೆಗೆ ಈ ಇಡೀ ಪ್ರಯಾಣದ ಸಂಭವನೀಯತೆ ಬಹುತೇಕ ಶೂನ್ಯಕ್ಕೆ ಸಮವಾಗಿತ್ತು. ಹಾಗಾದ್ರೆ ಅಷ್ಟಕ್ಕೂ ನಾವೆಲ್ಲ ಇಲ್ಲಿಗೆ ತಲುಪಿದ್ದು ಹೇಗೆ? ಇದೇ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ನಾವು ಸಮಯದ ಆರಂಭಕ್ಕೆ ಹೋಗೋಣ, ಅಂದ್ರೆ ಎಲ್ಲದರ ಮೂಲಕ್ಕೆ. ಬನ್ನಿ, ಈ ಅದ್ಭುತ ಪ್ರಯಾಣವನ್ನ ಶುರು ಮಾಡೋಣ. ಸರಿ, ನಮ್ಮ ಕಥೆಯ ಮೊದಲ ಭಾಗ ಕಿಡಿಯಿಂದ ಜೀವಕೋಶದವರೆಗೆ. ನಮ್ಮ ಸ್ಟೋರಿ ಶುರುವಾಗೋದೇ ಒಂದು ಬೆಂಕಿಯುಗುಳೋ ನಿರ್ಜೀವ ಗ್ರಹದ ಮೇಲೆ. ಇಲ್ಲಿ ಜೀವ ಅನ್ನೋದು ಹುಟ್ಟಬೇಕಂದ್ರೆ ಒಂದಲ್ಲ, ಎರಡಲ್ಲ, ಅಕ್ಷರಶಃ ಹಲವಾರು ಕಾಸ್ಮಿಕ್ ಪವಾಡಗಳೇ ನಡಿಬೇಕಿತ್ತು. ಈ ಟೈಮ್ಲೈನನ್ನೊಮ್ಮೆ ನೋಡಿ. ಅಚ್ಚರಿ ಏನಂದ್ರೆ, ಭೂಮಿಯ ಅರ್ಧದಷ್ಟು ಜೀವಿತಾವಧಿಯಲ್ಲಿ, ಅಂದ್ರೆ ಸುಮಾರು 200 ಕೋಟಿ ವರ್ಷಗಳ ಕಾಲ ಇಲ್ಲಿದ್ದಿದ್ದು ಬರೀ ಒಂದೇ ಒಂದು ಜೀವಕೋಶದ ಪುಟ್ಟ ಜೀವಿಗಳು ಮಾತ್ರ. ಎಂಥ ಅಗಾಧವಾದ ಸಮಯ ಅಲ್ವಾ? ಒಂದು ಜೀವಕೋಶ ಹುಟ್ಟೋಕೆ ಏನೆಲ್ಲ ಬೇಕಾಯ್ತು ಗೊತ್ತಾ? ರಾಸಾಯನಿಕಗಳಿಂದ ತುಂಬಿದ ಸಾಗರ, ಅದರ ಮೇಲೆ ಶತಕೋಟಿ ವೋಲ್ಟ್ಗಳ ಮಿಂಚಿನ ಹೊಡೆತ, ಮತ್ತೆ ಆಕಸ್ಮಿಕವಾಗಿ ರೂಪುಗೊಂಡ ಒಂದು ಜೆನೆಟಿಕ್ ಕೋಡ್. ಇವೆಲ್ಲವೂ ಕರೆಕ್ಟ್ ಟೈಮಲ್ಲಿ ಕರೆಕ್ಟಾಗಿ ಸೇರ್ದಾಗ ಭೂಮಿಯ ಮೊದಲ ಜೀವಕೋಶ ಹುಟ್ಕೊಳ್ತು. ಇದನ್ನ ಪವಾಡ ಅಂದದೆ ಇನ್ನೇನ್ ಹೇಳೋಕ್ಕಾಗತ್ತೆ? ಆಮೇಲೆ ಬಂತ್ ನೋಡಿ ಒಂದು ದೊಡ್ಡ ಗೇಮ್ ಚೇಂಜರ್, ಲೈಂಗಿಕತೆ. ಇದು ಕೂಡ ಒಂದು ಆಕ್ಸಿಡೆಂಟ್ ಅಷ್ಟೆ. 2 ಜೀವಕೋಶಗಳು ಒಂದಕ್ಕೊಂದು ಸೇರಿ ತಮ್ಮ ಜೀನ್ಗಳನ್ನ ಹಂಚ್ಕೊಂಡ್ವು. ಈ ಒಂದು ಸಣ್ಣ ಘಟನೆ ಇಡೀ ವಿಕಾಸದ ಆಟವನ್ನೇ ಬದಲಾಯಿಸ್ಬಿಡ್ತು. ಇದರಿಂದ ವೈವಿಧ್ಯತೆ ಹೆಚ್ಚಾಗಿ ವಿಕಾಸಕ್ಕೆ ರಾಕೆಟ್ ಸ್ಪೀಡ್ ಸಿಕ್ಕಿದ ಹಾಗಾಯ್ತು. ಈಗ ನಮ್ಮ ಕಥೆಯ 2ನೇ ಭಾಗ, ವಿಕಾಸದ ಶಸ್ತ್ರಾಸ್ತ್ರ ಸ್ಪರ್ಧೆ. ಜೀವವೈವಿಧ್ಯ ಜಾಸ್ತಿಯಾದ ಹಾಗೆ ಜಗತ್ತು ಒಂದು ಯುದ್ಧ ಭೂಮಿಯಾಗಿ ಬದಲಾಯಿತು. ಇಲ್ಲಿ ಬದುಕಿ ಉಳಿಬೇಕಂದ್ರೆ ಪ್ರತಿಯೊಂದು ಜೀವಿ ಕೂಡ ಹೊಸ ಹೊಸ ಅಸ್ತ್ರಗಳನ್ನ, ಅಂದ್ರೆ ಹೊಸ ಹೊಸ ರೂಪಾಂತರಗಳನ್ನ ಬೆಳೆಸ್ಕೊಳ್ಳೇಬೇಕಿತ್ತು. ಯೋಚನೆ ಮಾಡಿ, ಸುಮಾರು 55 ಕೋಟಿ ವರ್ಷಗಳ ಹಿಂದೆ ನಮ್ಮ ಪೂರ್ವಜ ಒಂದು ಸಣ್ಣ ಹುಳುವಿನ ಥರ ಇತ್ತು. ಅದರ ಅತಿದೊಡ್ಡ ಸಮಸ್ಯೆ ಏನಿತ್ತು ಅಂದ್ರೆ ಸುತ್ತಲೂ ಕತ್ಲು. ಬೇಟೆಗಾರ ಎಲ್ಲಿಂದ ಬರ್ತಾನೆ, ಬೇಟೆ ಎಲ್ಲಿದೆ, ಏನೂ ಕಾಣಿಸ್ತಿರ್ಲಿಲ್ಲ. ಇದಕ್ಕೆ ಪರಿಹಾರವಾಗಿ ಬಂದಿದ್ದೇ ಕಣ್ಣು. ಒಂದು ಸಣ್ಣ ಮ್ಯುಟೇಷನ್ನಿಂದಾಗಿ ಕೆಲವು ಜೀವಕೋಶಗಳಿಗೆ ಬೆಳಕನ್ನ ಗ್ರಹಿಸೋ ಶಕ್ತಿ ಬಂತು. ಅಷ್ಟೇ, ಇದು ಬದುಕುಳಿಯೋ ಓಟದಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಕೊಡ್ತು. ನೋಡಕ್ಕೆ ಶಕ್ತಿಯಿದ್ದ ಜೀವಿಗಳು ಗೆದ್ದು ಬದುಕುಳಿದು ತಮ್ಮ ವಂಶವನ್ನ ಮುಂದುವರೆಸಿದು. ಆದ್ರೆ ಕಷ್ಟಗಳು ಇಲ್ಲಿಗೆ ಮುಗಿದಿರಲಿಲ್ಲ. ಮುಂದೊಂದು ದಿನ ಒಂದು ದೈತ್ಯ ಬೇಟೆಗಾರ ನಮ್ಮ ಮೀನಿನ ಹಾಗಿದ್ದ ಪೂರ್ವಜನನ್ನ ಬೆನ್ನಿಟ್ಕೊಂಡು ಬಂತು. ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಆ ಜೀವಿ ಆಮ್ಲಜನಕ ಕಡಿಮೆ ಇದ್ದ ಒಂದು ಜೌಗು ಪ್ರದೇಶಕ್ಕೆ ನುಗ್ಗಿತು. ಅಲ್ಲಿಗ ಉಸಿರಾಡಕ್ಕೂ ಆಗದೆ ಸಾವು ಕನ್ಫರ್ಮ್ ಅನ್ನೋ ಸ್ಥಿತಿ. ಆಗ್ಲೇ ಮತ್ತೊಂದು ಅದ್ಭುತ ನಡೀತು, ಶ್ವಾಸಕೋಶದ ವಿಕಸನ. ಗಾಳಿಯನ್ನೇ ಉಸಿರಾಡಬಲ್ಲ ಈ ಹೊಸ ಅಂಗ ಬರೀ ಜೀವ ಉಳಿಸಿದ್ದಲ್ಲ, ಬದಲಿಗೆ ನೀರಿನಿಂದ ಹೊರಗೆ ಬಂದು ನೆಲದ ಮೇಲೆ ಕಾಲಿಡೋಕೆ ಒಂದು ಹೊಸ ದಾರಿಯನ್ನೇ ತೋರಿಸ್ತು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಮ್ಗೆಲ್ಲ ಬರೋ ಬಿಕ್ಕಳಿಕೆ ಇದೆಯಲ್ಲ, ಅದು ನಮ್ಮ ಇದೇ ಮೀನು ಪೂರ್ವಜನಿಂದ ಬಂದ ಬಳುವಳಿ. ಓಕೆ, ನೆಲದ ಮೇಲೆ ಕಾಲಿಟ್ಟಾಯ್ತು. ಆದ್ರೆ ಇಲ್ಲಿ ಬದುಕುಳಿಯೋದು ಸುಲಭ ಇರಲಿಲ್ಲ. ಬಿಸಿಲಿಂದ ರಕ್ಷಣೆಗೋಸ್ಕರ ದಪ್ಪ ಚರ್ಮ ಬೇಕಾಯ್ತು, ಒರಟು ನೆಲದ ಮೇಲೆ ಓಡಾಡೋಕೆ ಗಟ್ಟಿಯಾದ ಉಗುರುಗಳು ಬೇಕಾದವು, ಮತ್ತೆ ಸಂತಾನೋತ್ಪತ್ತಿಗಾಗಿ ಚಿಪ್ಪಿರೋ ಮೊಟ್ಟೆಗಳು ಬೇಕಾದವು. ಇವೆಲ್ಲವೂ ಭೂಮಿಯನ್ನ ಗೆಲ್ಲೋಕೆ ಬೇಕಾದ ಹೊಸ ಟೂಲ್ಸ್ ಅದು. ಸರಿ, ಈಗ 3ನೇ ಭಾಗ, ಮಹಾನ್ ಬದುಕುಳಿದವರು. ಇಲ್ಲಿಯವರೆಗಿನ ಹೋರಾಟ ಒಂದು ಲೆಕ್ಕ ಆದ್ರೆ, ಇಡೀ ಗ್ರಹವನ್ನೇ ನಾಶ ಮಾಡುವಂಥ ವಿಪತ್ತುಗಳನ್ನ ಎದುರಿಸಿದ್ದು ಇನ್ನೊಂದು ಲೆಕ್ಕ. ನಮ್ಮ ವಂಶ ಸ್ವಲ್ಪ ಅದೃಷ್ಟ ಮತ್ತೆ ತನ್ನ ಛಲದಿಂದ ಇಂಥ ಎಷ್ಟೋ ಅನಾಹುತಗಳಿಂದ ಪಾರಾಗಿ ಬಂದಿದೆ. ಈ ಸಂಖ್ಯೆಯನ್ನೊಮ್ಮೆ ಗಮನ ಕೊಟ್ಟು ನೋಡಿ. 95 ಸತು. ಸುಮಾರು 25 ಕೋಟಿ ವರ್ಷಗಳ ಹಿಂದೆ ದ ಗ್ರೇಟ್ ಡೈಯಿಂಗ್ ಅನ್ನೋ ಒಂದು ಮಹಾವಿನಾಶದಲ್ಲಿ ಭೂಮಿ ಮೇಲಿದ್ದ 95% ಜೀವಿಗಳು ನಾಶವಾಗಿ ಹೋದ್ವು. ನಮ್ಮ ಪೂರ್ವಜರು ಆ ಉಳಿದ 5%ನಲ್ಲಿ ಇದ್ರು. ಯೋಚನೆ ಮಾಡಿ, ಕೂದಲೆಳೆಯ ಅಂತರದಲ್ಲಿ ನಮ್ಮ ಇಡೀ ಕಥೆನೇ ಮುಗಿದೋಗ್ಬೋದಿತ್ತು. ಆಮೇಲೆ ಬಂತು ನೋಡಿ ಡೈನೋಸಾರ್ಗಳ ಯುಗ. ಅವು ಬೃಹದಾಕಾರವಾಗಿ ಇಡೀ ಹಗಲನ್ನೇ ಆಳುತ್ತಿದ್ವು. ಅವುಗಳ ನೆರಳಿನಲ್ಲಿ ನಮ್ಮ ಪುಟ್ಟ ಸಸ್ತನಿ ಪೂರ್ವಜರು ರಾತ್ರಿಯ ಕತ್ತಲಲ್ಲಿ ಅಡಗಿ ಬದುಕಬೇಕಾಯ್ತು. ಚಿಕ್ಕದಾಗಿರೋದು, ರಾತ್ರಿ ಹೊತ್ತು ಚುರುಕಾಗಿರೋದು, ಮತ್ತೆ ತಮ್ಮ ಮೆದುಳನ್ನ ಚುರುಕು ಮಾಡ್ಕೊಂಡಿದ್ದೇ ಅವರ ಸರ್ವೈವಲ್ ಸ್ಟ್ರಾಟಜಿಯಾಗಿತ್ತು. ಆದ್ರೆ 6.6 ಕೋಟಿ ವರ್ಷಗಳ ಹಿಂದೆ
ಆಕಾಶದಿಂದ ಒಂದು ದೊಡ್ಡ ಅನಾಹುತ ಭೂಮಿಗೆ ಅಪ್ಪಳಿಸಿತು. ಒಂದು ಕ್ಷುದ್ರಗ್ರಹ. ಒಂದೇ ದಿನದಲ್ಲಿ ಇಡೀ ಜಗತ್ತು ಬದಲಾಗಿ ಹೋಯಿತು. ಡೈನೋಸಾರ್ಗಳ 16.5 ಕೋಟಿ ವರ್ಷಗಳ ಆಳ್ವಿಕೆಗೆ ಅಂತ್ಯ ಹಾಡಾಯಿತು. ಹಾಗಂದ್ರೆ ಡೈನೋಸಾರ್ಗಳು ಯಾಕೆ ಅಳಿದು ಹೋದ್ವು, ನಮ್ಮ ಪೂರ್ವಜರು ಯಾಕೆ ಉಳಿದ್ರು? ಉತ್ತರ ತುಂಬಾ ಸಿಂಪಲ್. ಡೈನೋಸಾರ್ಗಳ ದೊಡ್ಡ ಗಾತ್ರ, ಅವುಗಳ ದೊಡ್ಡ ಹಸಿವು ಇದೆಲ್ಲ ಬದಲಾದ ಜಗತ್ತಿನಲ್ಲಿ ಅವುಗಳಿಗೆ ಶತ್ರುವಾಯಿತು. ಆದರೆ ನಮ್ಮ ಪುಟ್ಟ ಪೂರ್ವಜರು ಕೀಟಗಳನ್ನ ತಿಂದು ನೆಲದ ಕೆಳಗೆ ಅಡಗಿಕೊಂಡು ಆ ದೊಡ್ಡ ವಿನಾಶದಿಂದ ಪಾರಾದ್ರು. ಯಾವುದೋ ಅವರ ದೌರ್ಬಲ್ಯ ಅನ್ಕೊಂಡಿದ್ರೋ ಅದೇ ಅವರ ಶಕ್ತಿಯಾಯಿತು. ಮತ್ತು ಈಗ ನಮ್ಮ ಕಥೆಯ ಕೊನೆಯ ಅಂತಿಮ ಭಾಗ, ಮಾನವರಾಗುವುದು. ಇದು ನಮ್ಮ ಕಥೆಯ ಕೊನೆಯ ಲ್ಯಾಪ್, ಆದರೆ ಅತಿ ವೇಗದ ಓಟ. ನಮ್ಮನ್ನ ಉಳಿದ ಎಲ್ಲಾ ಪ್ರಾಣಿಗಳಿಂದ ಸಂಪೂರ್ಣವಾಗಿ ಬೇರ್ಪಡಿಸಿ ಹೋಮೋಸೇಪಿಯನ್ಸ್ ಆಗಿ ರೂಪಿಸಿದ ಬದಲಾವಣೆಗಳ ಕಥೆ ಇದು. ಇದಕ್ಕೆಲ್ಲ ಕಿಡಿ ಒತ್ತಿಸಿದ್ದು ಹವಾಮಾನ ಬದಲಾವಣೆ. ಆಫ್ರಿಕಾದ ದಟ್ಟ ಕಾಡುಗಳು ಕರಗಿ ಹುಲ್ಲುಗಾವಲುಗಳು ಸೃಷ್ಟಿಯಾದ್ವು. ಇದರಿಂದ ನಮ್ಮ ಪ್ರೈಮೇಟ್ ಪೂರ್ವಜರಿಗೆ ಮರದಿಂದ ಮರಕ್ಕೆ ಹೋಗಿ ಆಹಾರ ಹುಡುಕೋದು ಕಷ್ಟ ಆಯಿತು. ಬದುಕುಳಿಬೇಕಂದ್ರೆ ಅವರು ನೆಲದ ಮೇಲೆ ಇಳಿಯಲೇಬೇಕಾದ ಪರಿಸ್ಥಿತಿ ಬಂತು. ಈ ಒಂದು ಬದಲಾವಣೆ ಒಂದು ಅದ್ಭುತ ಸರಣಿ ಕ್ರಿಯೆಗೆ ಕಾರಣವಾಯಿತು. ನೋಡಿ, ನೆಲದ ಮೇಲೆ ನಡೆಯೋಕೆ 2 ಕಾಲಿನ ಮೇಲೆ ನಿಂತರು. ಇದರಿಂದ ಕೈಗಳು ಫ್ರೀ ಆದವು. ಆ ಕೈಗಳಿಂದ ಕಲ್ಲಿನ ಉಪಕರಣಗಳನ್ನ ಮಾಡಿದ್ರು. ಆಮೇಲೆ ಬೆಂಕಿಯನ್ನ ನಿಯಂತ್ರಿಸಿ ಆಹಾರ ಬೇಯಿಸೋಕೆ ಶುರು ಮಾಡಿದ್ರು. ಕೊನೆಗೆ ಒಟ್ಟಾಗಿ ಕೆಲಸ ಮಾಡೋಕೆ ಭಾಷೆಯನ್ನ ಬೆಳೆಸ್ಕೊಂಡ್ರು. ಒಂದು ಬದಲಾವಣೆ ಇನ್ನೊಂದಕ್ಕೆ, ಅದು ಮತ್ತೊಂದಕ್ಕೆ ದಾರಿ ಮಾಡಿಕೊಡ್ತು. ಈ ಎಲ್ಲ ಆವಿಷ್ಕಾರಗಳ ಅಂತಿಮ ಪರಿಣಾಮ ನಮ್ಮ ಮೆದುಳಿನ ಬೆಳವಣಿಗೆ. ಉಪಕರಣಗಳಿಂದ ಮತ್ತು ಬೇಯಿಸಿದ ಆಹಾರದಿಂದ ಸಿಕ್ಕ ಹೆಚ್ಚಿನ ಶಕ್ತಿ ಮತ್ತು ಪೋಷಕಾಂಶ ನೇರವಾಗಿ ನಮ್ಮ ಮೆದುಳಿನ ಗಾತ್ರವನ್ನ ಹೆಚ್ಚಿಸಿತು. ಕೆಲವೇ ಮಿಲಿಯನ್ ವರ್ಷಗಳಲ್ಲಿ ನಮ್ಮ ಮೆದುಳು 3 ಪಟ್ಟು ದೊಡ್ಡದಾಯಿತು. ಹೀಗೆ 400 ಕೋಟಿ ವರ್ಷಗಳ ಒಂದು ಸುದೀರ್ಘ, ಕಠಿಣ ಪ್ರಯಾಣದ ನಂತರ ಸುಮಾರು 2 ಲಕ್ಷ ವರ್ಷಗಳ ಹಿಂದೆ ನಾವ್ ಬಂದ್ವಿ. ಹೋಮೋಸೇಪಿಯನ್ಸ್ ಅಂದ್ರೆ ಜ್ಞಾನಿ ಮನುಷ್ಯರು. ನಮ್ಮ 400 ಕೋಟಿ ವರ್ಷಗಳ ಕಥೆ ನಮ್ಮನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ಇಂಥ ಒಂದು ಅದ್ಭುತ ಇತಿಹಾಸವನ್ನ ಹೊಂದಿರೋ ನಾವು ನಮ್ಮದೇ ಭವಿಷ್ಯವನ್ನ ಬರೆಯೋ ಶಕ್ತಿಯನ್ನ ಕೂಡ ಹೊಂದಿದ್ದೀವಿ. ಹಾಗಾದ್ರೆ ನಮ್ಮ ಕಥೆಯ ಮುಂದಿನ ಅಧ್ಯಾಯ ಏನಾಗಿರಬಹುದು?